ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಯು ಗಾಟ್ ಮೇಲ್ ಅನ್ನೋಂಥ ಸಿನಿಮಾನ. ಕಥೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶೇರ್ ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಈ ಪುಟ್ಟ ಲವ್ ಸ್ಟೋರಿ ಇಂಟರ್ನೆಟ್ ಬಂದ ಮೊದಲು ಶುರುವಾದಂಥದ್ದು. ಜನರು ಚಾಟ್ ರೂಮ್ಗೆ ಹೋಗಿ ಬೇರೆ ಬೇರೆ ವೆಬ್ಸೈಟ್ಗಳಿಂದ ಬೇರೆ ಬೇರೆ ಜನರನ್ನು ಕನೆಕ್ಟ್ ಆಗುತ್ತಿದ್ದರು. ಎಲ್ಲರಿಗೂ ಅವರದ್ದೇ ಆದಂಥ ಒಂದು ಐಡಿ ಇರ್ತಿತ್ತು. ಅದರಿಂದಲೇ ಬೇರೆ ಜನರನ್ನು ಕನೆಕ್ಟ್ ಆಗಲು ಸಾಧ್ಯವಾಗುತ್ತಿತ್ತು. ಈ ರೀತಿಯಾಗಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಫ್ರೆಂಡ್ಶಿಪ್ ಶುರುವಾಗುತ್ತದೆ. ಹಾಗೆ ಅವರಿಬ್ಬರು ಒಂದು ಊರಿನವರಾಗಿದ್ದರು. ಅವರಿಬ್ಬರು ಆನ್ಲೈನ್ ನಲ್ಲಿ ಬಹಳ ಆತ್ಮೀಯರಾಗಿದ್ದರು. ಆದರೂ ಸಹ ಅವರಿಗೆ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ತಿಳಿದಿರಲಿಲ್ಲ. ಮಾತ್ರ ಅವರಿಬ್ಬರು ಅವರ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಈ ಸುಂದರ ಕಥೆ ಹೆಸರೇ ಯು ಹ್ಯಾವ್ ಗಾಟ್ ಮೇಲ್. ಈ ಕತೆ ಮ್ಯಾನ್ಹ್ಯಾಟನ್ ಎಂಬ ಊರಿನಲ್ಲಿ ಶುರುವಾಗುತ್ತೆ. ಅಲ್ಲಿ ಒಬ್ಬಳು ಕ್ಯಾಥಲಿನ್ ಎಂಬ ಹೆಸರಿನ ಹುಡುಗಿಯನ್ನು ತೋರಿಸ್ತಾರೆ. ಆಕೆ ಒಂದು ಬುಕ್ ಶಾಪ್ ಅನ್ನು ನೋಡಿಕೊಳ್ತಾ ಇರ್ತಾಳೆ. ಅದು ಅವಳ ತಾಯಿ ಶಾಪ್ ಆಗಿದ್ದು ಅವರು ತೀರಿಕೊಂಡಿದ್ದರು. ಆಕೆಯ ಜೀವನದಲ್ಲಿ ಎಲ್ಲ ಸುಖಕರವಾಗಿ ಸಾಗುತ್ತಿತ್ತು. ಆಕೆಯ ಪುಸ್ತಕದ ಅಂಗಡಿಗೆ ಮಕ್ಕಳು ಕೂಡ ಬಂದು ಹೋಗುತ್ತಿದ್ದರು. ಹಾಗೆ ಬರುವ ಮಕ್ಕಳಿಗೆಲ್ಲ ಈಕೆಯು ಕಥೆಗಳನ್ನು ಹೇಳಿ ಸಂತೋಷ ಪಡಿಸ್ತಾ ಇದ್ದಳು. ಹಾಗೆ ಅವಳಿಗೊಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ. ಹಾಗಾಗಿ ಜನರು ಬಹಳಷ್ಟು ವೆಬ್ಸೈಟ್ಗಳ ಮುಖಾಂತರ ಬೇರೆ ಬೇರೆ ಜನರ ಬಗ್ಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತಿತ್ತು. ಎಲ್ಲರಿಗೂ ಅವರದ್ದೇ ಆದಂತ ಪ್ರತ್ಯೇಕ ಐಡಿ ಇರ್ತಿತ್ತು. ಹೀಗಿರಲು ಒಂದು ದಿನ ಆಕೆ ಚಾಟ್ ಬಾಕ್ಸ್ ನಲ್ಲಿ ಜೋ ಎಂಬ ಹೆಸರಿನ ಹುಡುಗನ ಜೊತೆ ಕನೆಕ್ಟ್ ಆಗುತ್ತದೆ. ಇಬ್ಬರು ಚಾಟ್ ಮಾಡಲು ಶುರು ಮಾಡ್ತಾರೆ. ಮತ್ತೆ ಇಬ್ಬರಿಗೂ ಅವರ ಮಾತುಗಳು ಇಷ್ಟವಾಗಲು ಆರಂಭವಾಗುತ್ತದೆ. ಇದರಿಂದ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಹಾಗೆ ಅವರಿಬ್ಬರು ಪರಸ್ಪರ ಮತ್ತೊಬ್ಬರ ಪರ್ಸನಲ್ ವಿಷಯಗಳನ್ನು ಕೇಳಬಾರದು ಅಂತ ಅವರ ಐಡಿಯಲ್ಲಿ ಇರುವ ಹೆಸರನ್ನೇ ಕರೆಯಬೇಕೆಂದು ನಿರ್ಧಾರ ಮಾಡ್ತಾರೆ. ಮಾತ್ರ ಅವರಿಬ್ಬರು ಒಂದೇ ಊರಿನವರು ಹಾಗೂ ಅವರಿಬ್ಬರ ವಯಸ್ಸು 30ರ ಮೇಲೆ ಎಂದಷ್ಟೇ ತಿಳಿದಿರುತ್ತದೆ. ಅವರಿಬ್ಬರು ಆನ್ಲೈನ್ ಫ್ರೆಂಡ್ ಆಗಿದ್ದು ಒಂದು ಊರಿನವರು ಆದರೂ ಸಹ ಅವರಿಬ್ಬರ ಮುಖ ಪರಿಚಯ ಇಲ್ಲದ ಕಾರಣ ಇಬ್ಬರು ಪರಸ್ಪರ ಎದುರು ಬಂದರೂ ಕೂಡ ಮತ್ತೊಬ್ಬರ ಗುರುತು ಹಿಡಿಯಲು ಆಗ್ತಾ ಇರಲಿಲ್ಲ. ಜೋನ ಪೂರ್ತಿ ಹೆಸರು ಜೋ ಪಾಕ್ಸ್. ಅವನ ಫ್ಯಾಮಿಲಿ ಕೂಡ ಬುಕ್ ಸೇಲ್ ಮಾಡ್ತಿತ್ತು. ಮತ್ತು ಅವನದ್ದೇ ಬುಕ್ ಶಾಪ್ನ ಅಂಗಡಿಗಳು ಇದ್ದು ಇಡೀ ದೇಶದಲ್ಲೇ ಬಹಳ ಹೆಸರು ಮಾಡಿದ್ದವು. ಜೋ ಅವನ ಕೆಲಸದಲ್ಲಿ ಬಹಳ ಆಸಕ್ತಿ ಹೊಂದಿದ್ದನು. ಅವನು ಯಾವುದಾದ್ರೂ ಒಂದು ಸಣ್ಣ ಪುಸ್ತಕದ ಅಂಗಡಿ ಮುಂದೆ ಅವನ ದೊಡ್ಡ ಪುಸ್ತಕದ ಅಂಗಡಿ ತೆಗೆಯುತ್ತಾನೆ. ಮತ್ತು ದೊಡ್ಡ ಡಿಸ್ಕೌಂಟ್ ಜೊತೆಗೆ ಅಲ್ಲೇ ಒಂದು ಕೆಫೆಟೇರಿಯನ್ನು ಕೂಡ ತೆಗೆಯುತ್ತಾನೆ. ಇದರಿಂದ ಅವನ ಎದುರುಗಡೆ ಇರುವಂತ ಅಂಗಡಿಯವನು ಬಾಗಿಲು ಮುಚ್ಚುವ ಪರಿಸ್ಥಿತಿ ಬರ್ತಿತ್ತು. ಈಗ ಅವನ ಟಾರ್ಗೆಟ್ ಕ್ಯಾಥಲಿನ್ ಬುಕ್ ಶಾಪ್ನ ಎದುರುಗಡೆ ಒಂದು ದೊಡ್ಡ ಅಂಗಡಿ ತೆರೆಯುವುದಾಗಿತ್ತು. ಮತ್ತು ಅದಕ್ಕಾಗಿ ಅವನು ಕೆಲಸ ಶುರು ಮಾಡಲು ಪ್ರಾರಂಭಿಸ್ತಾನೆ. ಕ್ಯಾಥಲಿನ್ ಅಂಗಡಿಯಲ್ಲಿ ಕೆಲಸ ಮಾಡುವವರು ದೊಡ್ಡ ಶಾಪ್ ನಮ್ಮ ಶಾಪ್ ಎದುರುಗಡೆ ಬಂದರೆ ನಮ್ಮ ಶಾಪ್ ಮುಚ್ಚಬೇಕಾಗುತ್ತೆ ಅಂತ ಅವಳ ಬಳಿ ಹೇಳ್ತಾರೆ. ಆದರೆ ಕ್ಯಾಥಲಿನ್ ಹಾಗೆಲ್ಲ ಆಗಲು ಸಾಧ್ಯವಿಲ್ಲ. ಇದು ನಮ್ಮ ತಾಯಿಯ ಕಾಲದಿಂದಲೂ ನಡೆಸಿಕೊಂಡು ಬಂದ ಶಾಪ್. ಹೀಗಾಗಿ ಇಲ್ಲಿಗೆ ಬರುವವರೆಲ್ಲರೂ ನನಗೆ ಪ್ರಾಮಾಣಿಕರಾಗಿದ್ದಾರೆ. ಹಾಗಾಗಿ ನಮ್ಮ ವ್ಯಾಪಾರದ ಮೇಲೆ ಏನೂ ತೊಂದರೆ ಆಗುದಿಲ್ಲ ಅನ್ನುತ್ತಾಳೆ. ಮತ್ತೆ ಯೋಚನೆ ಮಾಡಲು ಶುರು ಮಾಡ್ತಾಳೆ. ಅದೇ ಯೋಚನೆಯಲ್ಲಿ ಆಕೆ ಮನೆಗೆ ಬರುತ್ತಾಳೆ. ಮತ್ತೆ ಅಲ್ಲಿ ಅವಳ ಬಾಯ್ ಫ್ರೆಂಡ್ ಅವನ ಟೈಪಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಇದರಿಂದ ಬರೋ ಸದ್ದಿನಿಂದ ಆಕೆಗೆ ಕೋಪ ಬರುತ್ತೆ ಮತ್ತು ಆಕೆ ಅವನ ಮೇಲೆ ರೇಗಾಡ್ತಾಳೆ. ಮಾತ್ರ ಆಕೆ ಎಂದಿಗೂ ಯಾರ ಮನಸ್ಸನ್ನು ನೋಯಿಸುವುದಿಲ್ಲ. ಹೀಗಾಗಿ ಆಕೆಗೆ ಸ್ವಲ್ಪ ಸಮಯದ ನಂತರ ನಾನ್ ಮಾಡಿದ್ದು ತಪ್ಪು ಅಂತ ಅನಿಸುತ್ತೆ. ಹಾಗೆ ಅವಳು ಒಳ್ಳೆ ಮನಸ್ಸಿನವಳಾಗಿದ್ದು ಎಲ್ಲರ ಭಾವನೆಗಳನ್ನು ಗೌರವಿಸುತ್ತಾಳೆ. ಇನ್ನೊಂದು ಕಡೆ ಜೋಗೆ ಅವನ ಗರ್ಲ್ ಫ್ರೆಂಡ್ ನ ಮಾತುಗಳು ಇಷ್ಟ ಆಗದಿದ್ದರೂ ಅದರ ಬಗ್ಗೆ ಅವನು ಜಾಸ್ತಿ ಯೋಚನೆ ಮಾಡುವುದಿಲ್ಲ. ಇವನ ತಂದೆ 4 ಮದುವೆ ಆಗಿರ್ತಾರೆ. ಅವನ 4ನೇ ತಾಯಿಯ ಮಕ್ಕಳನ್ನು ಸಿನಿಮಾಗೆ ಕರೆದುಕೊಂಡು ಹೋಗಲು ಅವನು ಯೋಚಿಸ್ತಾನೆ. ಆದರೆ ಆ ಮಕ್ಕಳು ನಾವು ಬುಕ್ ಸ್ಟೋರ್ಗೆ ಹೋಗಿ ಅಲ್ಲಿ ಕತೆ ಕೇಳುತ್ತೇವೆ ಎನ್ನುತ್ತಾರೆ. ಆದರೆ ಅವನಿಗೆ ಹೋಗಲು ಇಷ್ಟ ಇಲ್ಲ. ಯಾಕೆಂದರೆ ಆ ಬುಕ್ ಸ್ಟೋರ್ ನ ಎದುರುಗಡೆ ಅವನ ಹೊಸ ಅಂಗಡಿ ಓಪನ್ ಆಗುವುದರಲ್ಲಿತ್ತು. ಮಾತ್ರ ಅವನ ಮಕ್ಕಳ ಹಠಕ್ಕೆ ಸೋತು ಕ್ಯಾಥಲಿನ್ ನ ಅಂಗಡಿಗೆ ಹೋಗ್ತಾನೆ. ಅದೇ ಮೊದಲ ಬಾರಿಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ. ಇಲ್ಲಿ ಅವನಿಗೆ ಅವಳೇ ಅವನ ಆನ್ಲೈನ್ ಫ್ರೆಂಡ್ ಅಂತ ತಿಳಿದಿರುವುದಿಲ್ಲ. ಅವಳು ಅವನೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾಳೆ ಹಾಗೂ ಅವನ ಹೆಸರನ್ನು ಕೂಡ ಕೇಳ್ತಾಳೆ. ಆದರೆ ಅವನು ಅವನ ಸರ್ನೇಮ್ ಹೇಳುವುದಿಲ್ಲ. ಕೊನೆಗೆ ಅವಳ ಅಂಗಡಿ ಎದುರುಗಡೆ ಹಾಗೂ ಹೊಸ ಬುಕ್ ಸ್ಟೋರ್ ಬಗ್ಗೆ ಹೇಳ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆದು ಹೋಗುತ್ತವೆ. ಹಾಗೆ ಅವರಿಬ್ಬರು ಪರಸ್ಪರ ಚಾಟ್ ಮಾಡುತ್ತಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಇಬ್ಬರು ಸಹ ಅವರ ಪಾರ್ಟ್ನರ್ಗೆ ಗೊತ್ತಾಗದ ಹಾಗೆ ಕದ್ದು ಮುಚ್ಚಿ ಚಾಟ್ ಮಾಡ್ತಾ ಇದ್ದರು. ಹೀಗಿರಲು ಕ್ಯಾಥಲಿನ್ ಅಂಗಡಿ ಎದುರುಗಡೆ ಜೋನ ಶಾಪ್ ಶುರುವಾಗುತ್ತೆ. ಇದರಿಂದಾಗಿ ಆಕೆ ಕಸ್ಟಮರ್ಸ್ ಎಲ್ಲರೂ ಅವನ ಅಂಗಡಿಗೆ ಹೋಗಲು ಶುರು ಮಾಡ್ತಾರೆ. ಇದರಿಂದ ಆಕೆಗೆ ಬಹಳ ನಷ್ಟವಾಗುತ್ತೆ. ಆದರೂ ಆಕೆ ಮೊದಲಿನ ಹಾಗೆ ಕಸ್ಟಮರ್ ಬರಲು ಬೇಕಾದ ಎಲ್ಲ ತಯಾರಿ ಮಾಡಿದರೂ ಕೂಡ ಅದೆಲ್ಲವೂ ವ್ಯರ್ಥವಾಗುತ್ತೆ. ಅದರಿಂದಾಗಿ ಆಕೆಗೆ ತನ್ನ ತಾಯಿ ಕೊಟ್ಟ ಅಂಗಡಿಯನ್ನು ಮುಚ್ಚಬೇಕಾಗಿ ಬರುತ್ತದೆ ಎಂಬ ಭಯ ಶುರುವಾಗುತ್ತದೆ. ಸ್ವಲ್ಪ ದಿನಗಳ ನಂತರ ಕ್ಯಾಥಲಿನ್ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಒಂದು ಪಾರ್ಟಿಗೆ ಹೋಗ್ತಾಳೆ. ಅಲ್ಲಿ ಜೋ ಕೂಡ ಬಂದಿರ್ತಾನೆ. ಆದರೆ ಅವನು ಅವಳನ್ನು ನೋಡಿ ಬಚ್ಚಿಟ್ಟುಕೊಳ್ತಾನೆ. ಆದರೆ ಕ್ಯಾಥಲಿನ್ಗೆ ಅವಳ ಎದುರುಗಡೆ ಅಂಗಡಿ ತೆರೆದ ಜೋ ಬಾಕ್ಸ್ ಅವನೆಂದು ತಿಳಿಯುತ್ತದೆ. ಮತ್ತು ಆಕೆ ಸೀದಾ ಜೋ ಬಳಿಗೆ ಹೋಗಿ ಅವತ್ತು ನಮ್ಮ ಬುಕ್ ಸ್ಟೋರ್ಗೆ ಮಕ್ಕಳೊಂದಿಗೆ ಬಂದು ನಾವು ಹೇಗೆ ವ್ಯಾಪಾರ ಮಾಡುತ್ತೇವೆಂದು ನೋಡಲು ಬಂದಿದ್ದೆ ಎಂದಳು. ಜೋ ಹೇಳ್ತಾನೆ, ನನಗೆ ಬೇಕಾದಷ್ಟು ಬುಕ್ ಸ್ಟೋರ್ಗಳಿವೆ. ಅಲ್ಲದೆ ನಮ್ಮ ಬುಕ್ ಸ್ಟೋರ್ ಇಡೀ ದೇಶದಲ್ಲೇ ಪ್ರಸಿದ್ಧಿಯಾಗಿದೆ. ಹೀಗಿರುವಾಗ ನಾನು ಯಾಕೆ ನಿನ್ನ ಸಣ್ಣ ಬುಕ್ ಸ್ಟೋರ್ಗೆ ಬಂದು ಪತ್ತದರಿಕೆ ಮಾಡಲಿ? ಹೇಗೂ ಸ್ವಲ್ಪ ದಿನದಲ್ಲಿ ಅದು ಮುಚ್ಚಿ ಹೋಗುತ್ತೆ ಅನ್ನುತ್ತಾನೆ. ಇಬ್ಬರು ಹೀಗೆ ಮಾತಾಡುತ್ತಿರುವಾಗ ಅವರ ಪಾರ್ಟ್ನರ್ಗಳು ಬರ್ತಾರೆ.
ಜೋನ ಗರ್ಲ್ ಫ್ರೆಂಡ್ ಕ್ಯಾಥ್ಲಿನ್ ಬಾಯ್ ಫ್ರೆಂಡ್ ನ ದೊಡ್ಡ ಅಭಿಮಾನಿ ಆಗಿರ್ತಾಳೆ. ಯಾಕೆಂದ್ರೆ ಅವನೊಬ್ಬ ಒಳ್ಳೆ ರೈಟರ್ ಆಗಿರ್ತಾನೆ. ಹೀಗಾಗಿ ಅವರಿಬ್ಬರು ಒಳ್ಳೆ ರೀತಿಯಲ್ಲಿ ಮಾತಾಡಲು ಶುರು ಮಾಡ್ತಾರೆ. ಆಗ ಕ್ಯಾಥ್ಲಿನ್ ಮತ್ತು ಜೋ ಅವರ ಪಾರ್ಟ್ನರ್ ಅನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆ ದಿನ ರಾತ್ರಿ ಜೋಗೆ ನಿದ್ದೆ ಬರುವುದಿಲ್ಲ. ಯಾಕೆಂದ್ರೆ ಅವನಿಗೆ ಕ್ಯಾಥ್ಲಿನ್ ಜೊತೆ ನಾನು ತಪ್ಪಾಗಿ ನಡೆದುಕೊಂಡೆ ಅಂತ ಅನಿಸುತ್ತೆ. ಇದರಿಂದ ಅವನ ಗರ್ಲ್ ಫ್ರೆಂಡ್ ಮಲಗಿರುವಾಗ ಅವನು ಎದ್ದು ಬಂದು ಲ್ಯಾಪ್ಟಾಪ್ ಮುಂದೆ ಕೂರುತ್ತಾನೆ ಮತ್ತು ಅವನು ಆನ್ಲೈನ್ ಫ್ರೆಂಡಿಗೆ ಮೆಸೇಜ್ ಮಾಡುತ್ತಾ, ನಾನೊಬ್ಬ ಕೆಟ್ಟ ವ್ಯಕ್ತಿ, ನಾನಿವತ್ತು ಒಬ್ಬರ ಮನಸ್ಸಿಗೆ ನೋವು ಕೊಟ್ಟೆ ಎನ್ನುತ್ತಾನೆ. ಇತ್ತ ಅವಳಿಗೂ ಸಹ ನಿದ್ದೆ ಬಾರದ ಕಾರಣ ಅವಳು ಹೇಳ್ತಾಳೆ, ನನಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಆಗ ನಾನು ಸುಮ್ಮನೆ ಆಗ್ತೇನೆ, ಮಾತ್ರ ನಾನು ರಾತ್ರಿ ಎಲ್ಲ ಅದರ ಬಗ್ಗೆ ಯೋಚನೆ ಮಾಡುವೆ, ಅವರಿಗೆ ಸರಿಯಾದ ಉತ್ತರ ಕೊಡಬೇಕಿತ್ತು ಎಂದು ಅನಿಸುತ್ತದೆ ಎನ್ನುತ್ತಾಳೆ. ಇದನ್ನು ನೋಡಿದ ಜೋ, ನಾವಿಬ್ಬರು ಎಷ್ಟು ಬೇರೆ ಬೇರೆ ವ್ಯಕ್ತಿತ್ವ ಹೊಂದಿದ್ದೇವೆ, ನೀನ್ ಯಾಕೆ ನಿನ್ನ ಮುಗ್ಧ ಮನಸ್ಸನ್ನು ನಂಗೆ ಕೊಟ್ಟು ನನ್ನ ಒಳಗೆ ಇರುವಂತದ್ದೆಲ್ಲ ನೀನೇ ಇಟ್ಟುಕೊಳ್ಳಬಾರದು ಎಂದು ಹೇಳ್ತಾನೆ. ಹೀಗೆ ಒಬ್ಬರಿಗೊಬ್ಬರು ಅವರ ಮನಸ್ಸಿನ ಮಾತುಗಳನ್ನು ಹೇಳಿಕೊಂಡಾಗ ಇಬ್ಬರಿಗೂ ಸಮಾಧಾನವಾಗುತ್ತೆ. ಇದರ ಜೊತೆಗೆ ಸಮಯ ಕಳೆದಂತೆ ಅವರ ಫ್ರೆಂಡ್ಶಿಪ್ ಕೂಡ ಗಟ್ಟಿಯಾಗುತ್ತಾ ಬರುತ್ತೆ. ಹಾಗೆ ಅವರಿಬ್ಬರು ಅವರ ಪರ್ಸನಲ್ ವಿಷಯಗಳನ್ನು ಕೂಡ ಶೇರ್ ಮಾಡಲು ಪ್ರಾರಂಭಿಸ್ತಾರೆ. ಹೀಗಿದ್ದಾಗ ಅವರಿಬ್ಬರು ಸುಮಾರು ಸರಿ ಎದುರುಗಡೆ ಸಿಕ್ಕರೂ ಕೂಡ ಮುಖ ಮುಚ್ಚಿಕೊಂಡು ಹೋಗ್ತಾರೆ. ಯಾಕೆಂದರೆ ಪಾರ್ಟಿಯಲ್ಲಿ ಆಗಿದ್ದ ಜಗಳದಿಂದಾಗಿ ಅವರಿಬ್ಬರಿಗೆ ಒಬ್ಬರ ಮುಖ ಮತ್ತೊಬ್ಬರಿಗೆ ನೋಡಲು ಇಷ್ಟವಾಗ್ತಿರಲಿಲ್ಲ. ಹೀಗೆ ಇರಲು ಒಂದು ದಿನ ಕ್ಯಾಥ್ಲಿನ್ ಒಂದು ಸ್ಟೋರ್ನಿಂದ ಸಾಮಾನುಗಳನ್ನು ಕೊಳ್ಳುವುದಕ್ಕೆ ಹೋದಾಗ ಅಲ್ಲಿನ ಕ್ಯಾಶ್ ಕೌಂಟರ್ ಅಲ್ಲಿ ಇರುವ ಕ್ಯಾಶಿಯರ್ ಅವಳ ಕ್ರೆಡಿಟ್ ಕಾರ್ಡ್ನಿಂದ ಕ್ಯಾಶ್ ತೆಗೆಯಲು ನಿರಾಕರಿಸ್ತಾಳೆ. ಇದನ್ನು ನೋಡಿದ ಅಲ್ಲೇ ಇದ್ದಂತ ಜೋ ಕ್ಯಾಶಿಯರ್ ಹತ್ತಿರ ಬಂದು ನಯವಾಗಿ ಮಾತಾಡಿ ಅವಳ ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಲು ಹೇಳ್ತಾನೆ. ನಂತರ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನು ಕಂಡ ಆಕೆಗೆ ಇದೇ ವ್ಯಕ್ತಿಯನ್ನು ನಾನು ಪಾರ್ಟಿಯಲ್ಲಿ ನೋಡಿದ್ದು, ಇವನ ಜೊತೆ ಜಗಳ ಮಾಡಿದ್ನಾ ಅಂತ ಆಶ್ಚರ್ಯವಾಗುತ್ತೆ. ಇತ್ತ ಕಡೆ ಆಕೆ ಬಿಸ್ನೆಸ್ ನಷ್ಟ ಆಗುವ ಸಿಚುವೇಶನ್ಗೆ ತಲುಪಿರುತ್ತೆ. ಇದರಿಂದ ಆಕೆ ಚಾಟ್ನಲ್ಲಿ ಜೋ ಬಳಿ ಅವಳ ಬಿಸ್ನೆಸ್ ಬಗ್ಗೆ ಹೇಳಿ ಏನಾದರೂ ಸಲಹೆ ನೀಡಬಹುದೇ ಅಂತ ಕೇಳ್ತಾಳೆ. ಆಗ ಜೋ, ನಿಂದು ಎಂತ ಬಿಸ್ನೆಸ್ ಎನ್ನುವಾಗ ನೀನು ಮರೆತು ಬಿಟ್ಟೆ, ನಮ್ಮ ಪರ್ಸನಲ್ ವಿಷಯ ಜಾಸ್ತಿ ಶೇರ್ ಮಾಡಿಕೊಳ್ಳುವಂತಿಲ್ಲ ಅಂತ ಹೇಳ್ತಾಳೆ. ಒಂದು ವೇಳೆ ಆಕೆ ಅವಳದ್ದು ಬುಕ್ ಸ್ಟೋರ್ ಅಂತ ಹೇಳಿದರೆ ಜೋಗೆ ಅವನ ಆನ್ಲೈನ್ ಫ್ರೆಂಡ್ ಕ್ಯಾಥ್ಲಿನ್ ಅನ್ನೋದು ಗೊತ್ತಾಗ್ತಿತ್ತು. ನಂತರ ಜೋ ಅವಳಿಗೆ ಹೇಳ್ತಾನೆ, ಬಿಸ್ನೆಸ್ ಅಲ್ಲಿ ನಾವು ಯಾವಾಗ್ಲೂ ಬಿಟ್ಟು ಕೊಡಬಾರದು, ಸಾಧ್ಯ ಆದಷ್ಟು ಹೋರಾಡಬೇಕು. ಇದರಿಂದ ಆಕೆ ಮನಸ್ಸಿಗೆ ಉತ್ಸಾಹ ಬರುತ್ತೆ ಮತ್ತು ಆಕೆ ಪಾಕ್ಸ್ ಬುಕ್ ಸ್ಟೋರ್ನ ವಿರುದ್ಧ ಹೋರಾಡಲು ಯೋಚನೆ ಮಾಡ್ತಾಳೆ. ನಂತರ ಅವಳ ಬಾಯ್ ಫ್ರೆಂಡ್ ಹತ್ತಿರ ಹೋಗಿ, ನೀನು ನಿನ್ನ ಪೇಪರ್ ಅಲ್ಲಿ ಪಾಕ್ಸ್ ಬುಕ್ ಕಂಪನಿ ವಿರುದ್ಧ ಒಂದು ಆರ್ಟಿಕಲ್ ಬರೆಯಬೇಕು ಅನ್ನುತ್ತಾಳೆ. ಹೇಗೆ ಅದು ತನ್ನ ದೊಡ್ಡ ದೊಡ್ಡ ಬುಕ್ ಸ್ಟೋರ್ಗಳಿಂದ ಅದರ ಎದುರುಗಡೆ ಇರುವ ಸಣ್ಣ ಸಣ್ಣ ಬುಕ್ ಸ್ಟೋರ್ಗಳನ್ನು ಮುಚ್ಚಿದೆ ಅಂತ, ಇದರಿಂದ ಜನರಿಗೆ ಅರ್ಥ ಆಗಬೇಕು ಅನ್ನುತ್ತಾಳೆ. ಇದನ್ನು ಕೇಳಿದ ಅವಳ ಬಾಯ್ ಫ್ರೆಂಡ್ ಆರ್ಟಿಕಲ್ ಬರೆಯುತ್ತಾನೆ ಮತ್ತು ಅದರ ಪರಿಣಾಮವಾಗಿ ಕೆಲವು ಜನರು ಜೋನ ಕಂಪನಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಲು ಶುರು ಮಾಡ್ತಾರೆ. ಆದರೆ ಇದರಿಂದ ಜೋನ ಬಿಸ್ನೆಸ್ಗೆ ಏನೂ ತೊಂದರೆ ಆಗುವುದಿಲ್ಲ. ಬದಲಾಗಿ ಜನ ಕ್ಯಾಥ್ಲಿನ್ಗೆ ಕರುಣೆ ತೋರಿಸಲು ಮುಂದಾಗ್ತಾರೆ. ಆದರೂ ಅವರು ಬುಕ್ಗಳನ್ನು ದೊಡ್ಡ ದೊಡ್ಡ ಸ್ಟೋರ್ನಿಂದಲೇ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಆ ಬುಕ್ ಸ್ಟೋರ್ನವರು ಡಿಸ್ಕೌಂಟ್ ಕೊಡ್ತಾ ಇರ್ತಾರೆ. ಇದರಿಂದ ಆಕೆಗೆ ದುಃಖವಾಗುತ್ತೆ. ಹೀಗೆ ಒಂದು ದಿನ ಚಾಟ್ ಮಾಡುವಾಗ ಕ್ಯಾಥ್ಲಿನ್ ಜೋ ಬಳಿ, ನಾನು ನಿನ್ನನ್ನು ಮೀಟ್ ಆಗಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಇದಕ್ಕಿಂತ ಮೊದಲು ಜೋ ಭೇಟಿಗಾಗಿ ಕೇಳಿದಾಗ ಅವಳು ನಿರಾಕರಿಸಿದ್ದಳು. ಈಗ ಅವಳು ಭೇಟಿ ಮಾಡುವ ಅಂತ ಕೇಳಿದ್ದಳು. ಜೋ ಅವಳ ಮಾತಿಗೆ ಒಪ್ಪಿಕೊಂಡು ಸ್ನೇಹಿತರ ಜೊತೆ ಅವಳನ್ನು ಭೇಟಿ ಮಾಡಲು ಹೋಗಿರ್ತಾನೆ. ಅವನ ಮನಸ್ಸಲ್ಲಿ ಅವಳ ಬಗ್ಗೆ ಒಂದು ಸುಂದರ ಭಾವನೆ ಕೂಡ ಇರುತ್ತೆ. ಆದರೆ ಅವನಿಗೆ ಗರ್ಲ್ ಫ್ರೆಂಡ್ ಇರುವುದರಿಂದ ತನ್ನ ಆನ್ಲೈನ್ ಫ್ರೆಂಡ್ ಮೇಲೆ ಎಲ್ಲಿದ್ದರೂ ಪ್ರೀತಿ ಆಗಬಹುದೇನೋ ಅಂತ ಭಯವಿರುತ್ತೆ. ಅವನು ಫ್ರೆಂಡ್ಸ್ ಹತ್ತಿರ ಕ್ಯಾಥ್ಲಿನ್ ಹೇಳಿದ ಕಡೆ ಬಂದು ಅವನೊಬ್ಬ ಫ್ರೆಂಡಿಗೆ, ನೀನು ಒಳಗೆ ಹೋಗಿ ಆ ಹುಡುಗಿ ಹೇಗೆ ಕಾಣ್ತಾಳೆ ಅಂತ ನೋಡಿಕೊಂಡು ಬಾ ಅಂತ ಹೇಳ್ತಾನೆ. ಅವನ ಫ್ರೆಂಡ್ ಬಂದು ಅಲ್ಲಿರೋ ಹುಡುಗಿ ಕ್ಯಾಥ್ಲಿನ್ ಅಂತ ಹೇಳ್ತಾನೆ. ಇದರಿಂದ ಅವನಿಗೆ ಒಳಗೆ ಹೋಗಲು ನಾಚಿಕೆ ಆಗುತ್ತೆ. ಯಾಕೆಂದರೆ ಅವನಿಂದಾಗಿ ಅವಳ ಬಿಸ್ನೆಸ್ ಹಾಳಾಗಿತ್ತು. ಈ ಕಡೆ ಅವಳು ತನ್ನ ಆನ್ಲೈನ್ ಫ್ರೆಂಡ್ಗಾಗಿ ಕಾಯ್ತಾ ಇರ್ತಾಳೆ. ಆದರೆ ಅವನು ಬರುವುದೇ ಇಲ್ಲ. ನಂತರ ಸ್ವಲ್ಪ ಸಮಯದ ಬಳಿಕ ರೆಸ್ಟೋರೆಂಟ್ ಒಳಗೆ ತನ್ನ ಮುಖ ಮುಚ್ಚಿಕೊಂಡು ಇರುವಾಗಲೇ ಜೋ ಆಕೆ ಬಳಿಗೆ ಬಂದು ಅವಳ ಎದುರುಗಡೆ ಇರುವ ಚೇರ್ನಲ್ಲಿ ಕುಳಿತುಕೊಳ್ಳಲು ಬರುವಾಗ, ಇಲ್ಲಿ ಬೇರೆಯವರು ಬರ್ತಾರಂತ ಅವನಿಗೆ ಹೇಳುತ್ತಾಳೆ. ಇದನ್ನು ಕೇಳಿದ ಜೋ, ಅವರು ಬಂದಾಗ ನಾನು ಎದ್ದು ಹೋಗುವೆ ಅಂತ ಹೇಳಿ ಅಲ್ಲಿ ಕೂರುತ್ತಾನೆ ಮತ್ತು ಆಕೆ ಬಳಿ ಮಾತಾಡಲು ಪ್ರಯತ್ನಿಸ್ತಾನೆ. ಆದರೆ ಆಕೆಗೆ ಅವನ ಮೇಲಿನ ಕೋಪ ಕಮ್ಮಿ ಆಗಿರುವುದಿಲ್ಲ. ಜೊತೆಗೆ ಆಕೆ ಪ್ರತಿ ಸಾರಿ ಬಾಗಿಲ ಕಡೆ ನೋಡುವುದನ್ನು ಕಂಡು ಜೋ ಅವಳಿಗೆ ಹೇಳ್ತಾನೆ, ಅವರು ಬರುವುದಿಲ್ಲ ಅಂತ ಅನಿಸುತ್ತೆ. ಇದನ್ನು ಕೇಳಿ ಅವಳಿಗೆ ಸಿಟ್ಟು ಬಂದು, ಅವರು ನಿನ್ನ ತರ ಅಲ್ಲ, ಅವರೊಬ್ಬ ಒಳ್ಳೆ ವ್ಯಕ್ತಿ ಹಾಗೂ ನನ್ನ ಒಬ್ಬ ಒಳ್ಳೆಯ ಸ್ನೇಹಿತ, ಅವರು ಬಂದಿಲ್ಲ ಅಂದ್ರೆ ಏನಾದ್ರೂ ಕಾರಣವಿರಬೇಕು. ಅವಳ ಮಾತು ಕೇಳಿ ಜೋ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅವಳಿಗೆ ಅವನ ಮನಸ್ಸಿಗೆ ಬೇಜಾರು ಮಾಡಿದ ಬಗ್ಗೆ ಬೇಜಾರಾಗುತ್ತೆ. ಆದರೆ ಅವಳು ತನ್ನ ಸ್ನೇಹಿತನಿಗಾಗಿ ತುಂಬಾ ಹೊತ್ತು ಕಾದು ಅವನು ಬರದೇ ಇದ್ದಾಗ ತುಂಬಾನೇ ನಿರಾಸೆಗೊಂಡು ಮನೆಗೆ ಬರ್ತಾಳೆ ಮತ್ತು ಮೇಲ್ ಕೂಡ ಚೆಕ್ ಮಾಡ್ತಾಳೆ. ಅಲ್ಲಿ ಯಾವುದೇ ಮೆಸೇಜ್ ಇರುವುದಿಲ್ಲ. ಇನ್ನೊಂದು ಕಡೆ ಜೋಗೂ ಬೇಜಾರಾಗಿರುತ್ತೆ. ಅವನು ತುಂಬಾನೇ ಬೇಜಾರಲ್ಲಿ ಇರ್ತಾನೆ. ಯಾಕೆಂದ್ರೆ ಅವಳ ಬೇಜಾರಿಗೆ, ಅವಳ ಕಷ್ಟಕ್ಕೆ ಅವನೇ ಕಾರಣ ಅಂತ ಅವನಿಗೆ ಅನಿಸಲು ಶುರುವಾಗುತ್ತೆ. ಅಷ್ಟರಲ್ಲಿ ಆಕೆ ಮೆಸೇಜ್ ಬರುತ್ತೆ ಮತ್ತು ಅವಳು ಕೇಳುತ್ತಾಳೆ, ಯಾಕೆ ನೀನು ಇವತ್ತು ಬರಲಿಲ್ಲ ಅಂತ. ಆದರೆ ಜೋ ಹೇಳ್ತಾನೆ, ನಾನು ಕಾರಣ ಹೇಳುವುದಿಲ್ಲ, ಮಾತ್ರ ಖಂಡಿತ ಬೇಗ ನಾನು ನಿನ್ನ ಭೇಟಿ ಮಾಡುವೆ, ಅಷ್ಟರ ತನಕ ನಾನು ಮೆಸೇಜಲ್ಲೇ ಮಾತಾಡುವೆ ಎನ್ನುತ್ತಾನೆ. ಒಂದು ಕಡೆ ಕ್ಯಾಥ್ಲಿನ್ ಅವಳ ಅಂಗಡಿ ಮುಚ್ಚುವ ನಿರ್ಧಾರ ಮಾಡ್ತಾಳೆ. ಇದರಿಂದ ಆಕೆ ಮನಸ್ಸು ಗೊಂದಲಮಯವಾಗಿರುತ್ತದೆ. ಆಕೆ ಈ ವಿಷಯವನ್ನು ಆಕೆ ಬಾಯ್ ಫ್ರೆಂಡ್ ಜೊತೆಗೆ ಚರ್ಚಿಸಿದಾಗ ಅವನು ಸರಿಯಾಗಿ ಸ್ಪಂದಿಸುವುದಿಲ್ಲ. ಇದರಿಂದ ಆಕೆಗೆ ಕೋಪ ಬಂದಾಗ ಅವನು ಅವಳ ಜೊತೆ ಜಗಳ ಮಾಡಿ ಬ್ರೇಕಪ್ ಮಾಡಿಕೊಳ್ತಾನೆ. ಅವನಿಗೆ ಬೇರೆಯವಳ ಜೊತೆ ಅಫೇರ್ ಇತ್ತು. ಕ್ಯಾಥ್ಲಿನ್ಗೆ ಈ ವಿಷಯ ಗೊತ್ತಿಲ್ಲದೆ ಇರುವ ಕಾರಣ ಅವಳಿಂದ ದೂರವಾಗಲು ಅವನಿಗೆ ಒಂದು ಕಾರಣ ಬೇಕಾಗಿರುತ್ತದೆ. ಹೀಗಾಗಿ ಅವನು ಇಲ್ಲಿ ಅವಳಿಂದ ಬ್ರೇಕಪ್ ಮಾಡಿಕೊಳ್ತಾನೆ. ಹಾಗೆ ಅವಳಿಗೆ ಆನ್ಲೈನ್ ಫ್ರೆಂಡ್ ಮೇಲೆ ಕ್ರಶ್ ಇರುವ ಕಾರಣ ಬಾಯ್ ಫ್ರೆಂಡ್ ಜೊತೆ ಅವಳ ರಿಲೇಷನ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನೊಂದು ಕಡೆ ಜೋ ಅವನ ಗರ್ಲ್ ಫ್ರೆಂಡ್ ಜೊತೆಗೆ ಲಿಫ್ಟ್ ಅಲ್ಲಿ ಹೋಗುವಾಗ
ಅವನಿಗೆ ಮನಸ್ಸಲ್ಲಿ ಏನೋ ಒಂದು ಗೊಂದಲ ತಳಮಳ ಇರುತ್ತದೆ. ಅದನ್ನು ಆಕೆ ಬಳಿ ಮಾತಾಡಲು ಪ್ರಯತ್ನಿಸ್ತಾನೆ. ಆದರೆ ಆಕೆಯ ಮೇಕಪ್ನದ್ದು ಚಿಂತೆ, ಜೊತೆಗೆ ಅವನ ಭಾವನೆಗಳಿಗೆ ಅವಳು ಬೆಲೆ ಕೊಡಲ್ಲ. ಜೋಗೆ ಗೊತ್ತಾಗುತ್ತೆ ಇವಳು ತನ್ನ ಭಾವನೆಗಳಿಗೆ ಬೆಲೆ ಕೊಡ್ತಿಲ್ಲ. ಇದರಿಂದ ಜೋಗೆ ಇವಳು ನನಗೆ ಕರೆಕ್ಟ್ ಅಲ್ಲ ಅಂತ ಅನ್ನಿಸಲು ಶುರುವಾಗುತ್ತೆ. ಹೀಗಾಗಿ ಇವರಿಬ್ಬರ ಮಧ್ಯೆ ಕೂಡ ಬ್ರೇಕಪ್ ಆಗುತ್ತೆ. ಜೋಗೆ ಅವನ ಆನ್ಲೈನ್ ಫ್ರೆಂಡ್ ಮೇಲೆ ಲವ್ ಆಗಿತ್ತು. ಇತ್ತ ಕಡೆ ಕ್ಯಾಥ್ಲಿನ್ ಅವಳ ಶಾಪ್ನ ಎಲ್ಲ ಬುಕ್ಗಳನ್ನು 40% ಡಿಸ್ಕೌಂಟ್ಗೆ ಎಲ್ಲ ಬುಕ್ಗಳನ್ನು ಸೇಲ್ ಮಾಡಿರ್ತಾಳೆ. ಇದರಿಂದ ಆಕೆ ಅಂಗಡಿ ಎಲ್ಲ ಖಾಲಿಯಾಗಿರುತ್ತೆ. ಮಾತ್ರ ಅದು ಅವಳ ತಾಯಿಯ ಶಾಪ್ ಆಗಿದ್ದು ಅದರೊಟ್ಟಿಗೆ ಆಕೆ ಬಾಂಧವ್ಯ ಗಟ್ಟಿಯಾಗಿರುತ್ತೆ. ಮತ್ತು ಅವಳ ಮನಸ್ಸಿಗೆ ಇದರಿಂದ ತುಂಬಾ ನೋವು ಉಂಟಾಗಿರುತ್ತದೆ. ಹಾಗಾಗಿ ಅವಳು ತುಂಬಾ ದಿನ ಮನೆಯಿಂದ ಹೊರಗೆ ಕೂಡ ಹೋಗಿರುವುದಿಲ್ಲ. ಈ ಸಮಯದಲ್ಲಿ ಜೋ ಅವಳ ಮನೆಗೆ ಬರುತ್ತಾನೆ. ಆದರೆ ಆಕೆ ಬಾಗಿಲು ತೆಗೆಯಲು ನಿರಾಕರಿಸ್ತಾಳೆ. ಅದರ ನಂತರ ಜೋನ ಒತ್ತಾಯದ ಮೇರೆಗೆ ಬಾಗಿಲು ತೆರೆಯುತ್ತಾಳೆ. ಜೋ ಅವಳಿಗೆ ಇಷ್ಟವಾಗುವ ಹೂ ತಂದಿರ್ತಾನೆ. ಜೊತೆಗೆ ಅವನಿಂದಾಗಿ ಅವಳ ಅಂಗಡಿ ಮುಚ್ಚುವ ಪರಿಸ್ಥಿತಿ ಬಂತೆಂದು ಕ್ಷಮೆ ಕೇಳ್ತಾನೆ. ನಂತರ ಜೋ ಅವತ್ತು ನಿನ್ನ ಫ್ರೆಂಡ್ ಬಂದಿದ್ನ ಅಂತ ಕೇಳುವಾಗ ಆಕೆ ಹೇಳ್ತಾಳೆ ಅವನು ನನ್ನ ಆನ್ಲೈನ್ ಫ್ರೆಂಡ್, ನಂಗೆ ಅವನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅನ್ನುತ್ತಾಳೆ. ಆವಾಗ ಜೋ ನೀನು ಅವನನ್ನು ಇನ್ನೊಮ್ಮೆ ಮೀಟ್ ಆಗ್ಬೇಕು ಅಂತ ಹೇಳ್ತಾನೆ. ಇದು ಕ್ಯಾಥ್ಲಿನ್ಗೆ ಸರಿ ಅನಿಸಿ ರಾತ್ರಿ ತನ್ನ ಆನ್ಲೈನ್ ಫ್ರೆಂಡ್ಗೆ ಮೆಸೇಜ್ ಮಾಡಿ ಮೀಟ್ ಆಗು ಅಂತ ಹೇಳ್ತಾಳೆ. ಆಗ ಜೋ ನಾನೊಂದು ಪ್ರಾಜೆಕ್ಟ್ ಮೇಲೆ ಕೆಲಸದ ಕಾರಣ ಬ್ಯುಸಿ ಇರುವುದರಿಂದ ಸ್ವಲ್ಪ ಸಮಯದ ಬಳಿಕ ಸಿಗುತ್ತೇನೆ ಅಂತ ಹೇಳ್ತಾನೆ. ಇದರಿಂದ ಆಕೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಮರುದಿನ ಜೋ ಕ್ಯಾಥ್ಲಿನ್ನ ಮೀಟ್ ಆಗಿ ನೀನು ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡಿದ್ದೆ ಎನ್ನುವಾಗ ಅವಳು ಹಾ ಹೌದು, ಸದ್ಯದಲ್ಲೇ ನಾವು ಭೇಟಿಯಾಗುತ್ತೇವೆ ಎಂದಾಗ ಜೋ ಹೇಳುತ್ತಾನೆ ಅವನು ನಿನ್ನ ಬಳಿ ಸುಳ್ಳು ಹೇಳುತ್ತಾ ಇರಬಹುದು ಅಥವಾ ಅವನಿಗೆ ಮದುವೆ ಆಗಿರಬಹುದು ಎನ್ನುವಾಗ ಅವಳಿಗೆ ಸ್ವಲ್ಪ ಬೇಸರವಾಗುತ್ತೆ. ಅದೇ ದಿನ ರಾತ್ರಿ ಅವಳು ತನ್ನ ಆನ್ಲೈನ್ ಫ್ರೆಂಡ್ ಬಳಿ ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳ್ತಾಳೆ. ಆದರೆ ಅವಳ ಫ್ರೆಂಡ್ ಅದಕ್ಕೆ ಏನು ಉತ್ತರಿಸುವುದಿಲ್ಲ. ಮರುದಿನ ಜೋ ಕ್ಯಾಥ್ಲಿನ್ನ ಮೀಟ್ ಆಗಿ ಹೇಳ್ತಾನೆ ನಂಗೆ ಗೊತ್ತು ನಿನ್ನ ಫ್ರೆಂಡ್ ಅವನ ಮದುವೆ ಬಗ್ಗೆ ಏನು ಹೇಳಿಲ್ಲ ಅಂತ. ಇದನ್ನು ಕೇಳಿ ಅವಳಿಗೆ ಮುಜುಗರವಾಗುತ್ತೆ. ಹೀಗೆ ದಿನ ಜೋ ಕ್ಯಾಥ್ಲಿನ್ನ ಮೀಟ್ ಆಗ್ತಾ ಇರ್ತಾನೆ. ಅದರಿಂದ ಜೋ ಅವಳಿಗೆ ಪ್ರೀತಿಯ ವಿಚಾರ ಹೇಳಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ಆಕೆಗೆ ಅದು ಗೊತ್ತಾದರೂ ಕೂಡ ಆಕೆ ನಿರ್ಲಕ್ಷ್ಯ ಮಾಡ್ತಾ ಇರ್ತಾಳೆ. ಅವಳು ಅದನ್ನು ಇಗ್ನೋರ್ ಮಾಡ್ತಿದ್ದಳು. ಯಾಕೆಂದ್ರೆ ಅವಳು ಆನ್ಲೈನ್ ಫ್ರೆಂಡ್ ಪ್ರೀತಿ ಮಾಡ್ತಾ ಇರ್ತಾಳೆ. ಆದರೆ ಈಗ ಜೋ ಕೂಡ ಇಷ್ಟ ಆಗಲು ಶುರುವಾಗ್ತಾನೆ. ಯಾಕೆಂದ್ರೆ ಅವನು ಯಾವಾಗಲೂ ಅವಳ ಫ್ರೆಂಡ್ ಬಗ್ಗೆ ವಿಚಾರ ಮಾಡ್ತಾ ಇರ್ತಾನೆ ಮತ್ತು ಅವಳ ಖುಷಿಗೆ ಕಾರಣ ಆಗಿರ್ತಾನೆ. ಹೀಗಿರಲು ಒಂದು ದಿನ ಜೋ ಅವಳಿಗೆ ನಾಳೆ ಸಂಜೆ 4 ಗಂಟೆಗೆ ಸಿಗುವ, ನಾನು ಬರುವಾಗ ನನ್ನ ನಾಯಿಯನ್ನು ಜೊತೆಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳುತ್ತಾನೆ. ಇದರಿಂದ ಆಕೆಗೆ ಬಹಳ ಖುಷಿಯಾಗುತ್ತೆ ಮತ್ತು ಅವಳು ಅದನ್ನು ಜೋ ಬಳಿ ಹೇಳುತ್ತಾಳೆ. ಆಗ ಜೋ ಹೇಳುತ್ತಾನೆ ಅವನು ಬಹುಶಃ ಡುಮ್ಮ ಆಗಿರ್ಬೋದು, ಹಾಗಿರ್ಬೋದು, ಹೀಗಿರ್ಬೋದು, ಕಪ್ಪಿರ್ಬೋದು ಅಥವಾ ಬಿಳಿ ಇರ್ಬೋದು ಅಂತ ತಮಾಷೆ ಮಾಡ್ತಾನೆ. ಚಂದ ಕೂಡ ಇರ್ಲಿಕ್ಕಿಲ್ಲ ಅಂತ ಕೆಣಕ್ತಾನೆ. ಕ್ಯಾಥ್ಲಿನ್ ಅವನ ಮಾತನ್ನು ಕೇಳಿದ ಫ್ರೆಂಡ್ ಅನ್ನು ಮೀಟ್ ಆಗಲು ಹೋಗ್ಲಿಕ್ಕೆ ತಯಾರಾಗ್ತಾಳೆ. ಆಗ ಜೋ ಅವಳಿಗೆ ನನ್ನಿಂದ ನಿನ್ನ ಅಂಗಡಿ ಮುಚ್ಚಿ ಹೋಗದೆ ಇದ್ದಿದ್ರೆ ನೀನು ನನ್ನ ಪ್ರೀತಿ ಒಪ್ಪಿಕೊಂಡು ನಾವಿಬ್ರು ಚಂದ ಇರ್ಬೋದಿತ್ತು ಅಂತ ಹೇಳಿದಾಗ ಅವಳು ಸುಮ್ಮನೆ ಇರ್ತಾಳೆ. ಆಗ ಜೋ ನಿನ್ನ ಆನ್ಲೈನ್ ಫ್ರೆಂಡ್ ಅನ್ನಂತೂ ನಿನ್ನು ಕ್ಷಮಿಸಿಬಿಟ್ಟೆ, ಆದರೆ ನನ್ನ ಇನ್ನೂ ಕ್ಷಮಿಸಲೇ ಇಲ್ಲ ಅಂತ ಕೇಳುವಾಗ ಕ್ಯಾಥ್ಲಿನ್ ಭಾವುಕಳಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಸಂಜೆ 4 ಗಂಟೆ ಹಾಗೆ ಕ್ಯಾಥ್ಲಿನ್ ಆನ್ಲೈನ್ ಫ್ರೆಂಡ್ ಅನ್ನು ಮೀಟ್ ಆಗಲು ಉತ್ಸುಕಳಾಗಿ ಬರ್ತಾಳೆ. ಅವಳು ತುಂಬಾನೇ ಎಕ್ಸೈಟೆಡ್ ಆಗಿದ್ದಳು ಅವನು ಹೇಗಿರಬಹುದಂತ. ಮತ್ತು ಅವನು ಹೇಳಿದ ಪ್ಲೇಸ್ಗೆ ಹೋದಾಗ ಅಲ್ಲಿ ಜೋ ಮತ್ತು ಅವನ ನಾಯಿಯನ್ನು ಕಂಡು ಅವಳಿಗೆ ತನ್ನ ಆನ್ಲೈನ್ ಫ್ರೆಂಡ್ ಜೋ ಅಂತ ಅರಿವಾಗುತ್ತೆ. ಇದರಿಂದ ಆಕೆ ಅಳಲು ಆರಂಭಿಸ್ತಾಳೆ. ಇದನ್ನು ಕಂಡ ಜೋ ಅಳಬೇಡ ಶಾಪ್ ಗರ್ಲ್ ಅಂತ ಹೇಳ್ತಾನೆ. ಶಾಪ್ ಗರ್ಲ್ ಅನ್ನೋದು ಆಕೆ ಐಡಿ ನೇಮ್ ಆಗಿರುತ್ತೆ. ಇದನ್ನು ಕೇಳಿದ ಕ್ಯಾಥ್ಲಿನ್ ID NY152 ನೀನೇ ಆಗಿರ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ, ಆದರೆ ನಿಜವಾಗಿ ಅದು ನೀನೇ ಅಂತ ಹೇಳ್ತಾಳೆ. ಮತ್ತೆ ಅವರಿಬ್ಬರು ಒಬ್ಬರಿಗೊಬ್ಬರು ತಬ್ಬಿಕೊಳ್ಳುತ್ತಾರೆ. ಇಲ್ಲಿ ಕ್ಯಾಥ್ಲಿನ್ ಅವನ ರೂಪದ ಬಗ್ಗೆ ಯೋಚಿಸಲ್ಲ. ಹಾಗೆ ಜೋ ಕೂಡ ಕ್ಯಾಥ್ಲಿನ್ ಹೇಗೆ ಇದ್ದಳು ಹಾಗೆ ಅವಳನ್ನು ಒಪ್ಪಿಕೊಂಡಿದ್ದ. ಹೀಗೆ ಅವರಿಬ್ಬರ ಲವ್ ಸ್ಟೋರಿ ಸಕ್ಸಸ್ ಆಗುತ್ತೆ. ನಿಜವಾದ ಪ್ರೀತಿ ಹೇಗೆ ಇರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಇದಾಗಿತ್ತು ಈ ಸಿನಿಮಾದ ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.